ನಮಸ್ಕಾರ. ಸೃಷ್ಟಿ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನಲ್ಲಿ ನಾವು ದಾವಣಗೆರೆ ವಿಶ್ವವಿದ್ಯಾಲಯದಿಂದ ವಿವಿಧ ಸ್ನಾತಕೋತ್ತರ ಪದವಿಗೆ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ. ಯಾವ್ಯಾವ ಕೋರ್ಸಿಗೆ ಅರ್ಜಿ ಆಹ್ವಾನಿಸಿದರೆ ಅಡ್ಮಿಷನ್ ಆಗೋದಕ್ಕೆ ಏನು ರೂಲ್ಸ್ ಇದೆ, ಯಾವಾಗ ಲಾಸ್ಟ್ ಡೇಟ್ ಇದೆ, ಇವೆಲ್ಲ ಸಂಪೂರ್ಣ ಮಾಹಿತಿ ನೋಡೋಣ. ಬನ್ನಿ ವಿಡಿಯೋನ ಪ್ರಾರಂಭ ಮಾಡೋಣ. ವಿಡಿಯೋ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ಅಂತ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ವಿಡಿಯೋನ ಪ್ರಾರಂಭ ಮಾಡೋಣ. ದಾವಣಗೆರೆ ವಿಶ್ವವಿದ್ಯಾಲಯದ ಅಧಿಕೃತವಾದ ಅಧಿಸೂಚನೆ 31/7/2025ಕ್ಕೆ ಹೊರಡಿರುವಂಥದ್ದು. ದಾವಣಗೆರೆ ವಿಶ್ವವಿದ್ಯಾಲಯ ಕಾರ್ಯಾಲಯ ಶಿವಗಂಗೋತ್ರಿ ದಾವಣಗೆರೆ 577007 ಇವರಿಂದ ಒಂದು ಅಧಿಕೃತವಾದ ಅಧಿಸೂಚನೆ ಹೊರಡಿಸಿದ್ದಾರೆ. ಆಗಲೇ ಅಧಿಸೂಚನೆ ಹೊರಡಿಸಿದ್ದು ಪರಿಷ್ಕೃತ ಅಧಿಸೂಚನೆ ಕೂಡ ಹೊರಡಿಸಿದ್ದಾರೆ. ಇಲ್ಲಿ ವಿಷಯನ ಕೊಡ್ತಾ ಇದ್ದಾರೆ. ವಿಶ್ವವಿದ್ಯಾಲಯದ ವಿವಿಧ ಸ್ನಾತಕೋತ್ತರ ಪದವಿ ಕಾರ್ಯಕ್ರಮಗಳು, PG ಡಿಪ್ಲೊಮೊ ಸರ್ಟಿಫಿಕೇಟ್ ಕಾರ್ಯಕ್ರಮಗಳು 25-26ನೇ ಶೈಕ್ಷಣಿಕ ಸಾಲಿಗೆ ಅರ್ಜಿಗಳನ್ನ ಆಹ್ವಾನಿಸುವ ಬಗ್ಗೆ ಉಲ್ಲೇಖ ಸಂಖ್ಯೆಯನ್ನು ಕೊಡ್ತಾ ಇದ್ದಾರೆ, ನೋಡ್ತಾ ಹೋಗೋದಾಗುತ್ತೆ. ಓಕೆ, ಇಲ್ಲಿ ಅಂದರೆ PG ಅಡ್ಮಿಷನ್, ಪೋಸ್ಟ್ ಗ್ರಾಜುಯೇಟ್ ಕೋರ್ಸ್ಗೆ ಅಡ್ಮಿಷನ್, ಜೊತೆಲಿ ಪೋಸ್ಟ್ ಗ್ರಾಜುಯೇಟ್ ಡಿಪ್ಲೊಮೊ ಮತ್ತು ಸರ್ಟಿಫಿಕೇಟ್ ಕೋರ್ಸ್, ಆಯಿತಾ, ಈ ಥರದ ಕೋರ್ಸ್ಗಳಿಗೆ ಅಡ್ಮಿಷನ್ಗೆ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ, ನೋಡ್ತಾ ಹೋಗೋಣ. ವಿಶ್ವವಿದ್ಯಾಲಯದ ಮುಖ್ಯ ಕೇಂದ್ರ ಶಿವಗಂಗೋತ್ರಿ ದಾವಣಗೆರೆ, ಸ್ನಾತಕೋತ್ತರ ಕೇಂದ್ರ ಜ್ಞಾನಗಂಗೋತ್ರಿ GR ಹಳ್ಳಿ ಚಿತ್ರದುರ್ಗ, ಘಟಕ ಕಾಲೇಜು, ಸ್ವಾಯತ್ತ ಕಾಲೇಜುಗಳು ಮತ್ತು ಸಂಲಗ್ನಗೊಂಡ ಕಾಲೇಜುಗಳಲ್ಲಿನ ವಿವಿಧ ಸ್ನಾತಕೋತ್ತರ ಪದವಿ ಕಾರ್ಯಕ್ರಮಗಳು, PG ಡಿಪ್ಲೊಮೊ ಮತ್ತು ಸರ್ಟಿಫಿಕೇಟ್ ಕಾರ್ಯಕ್ರಮಗಳಿಗೆ ಪರಿಷ್ಕೃತ ದಿನಾಂಕಗಳೊಂದಿಗೆ 25-26ನೇ ಶೈಕ್ಷಣಿಕ ಸಾಲುಗಳಿಗೆ ಪ್ರವೇಶಾತಿಗಳಿಗೆ ಆಫ್ಲೈನ್ ಮೂಲಕ ಅರ್ಜಿಗಳನ್ನ ಆಹ್ವಾನಿಸಿದ್ದಾರೆ. ಅಂದರೆ ಇಲ್ಲಿ ಆಫ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಿದರೆ ಮೇನ್ ಕ್ಯಾಂಪಸ್ ಶಿವಗಂಗೋತ್ರಿ, ಜೊತೆಲಿ ಏನು ಘಟಕ ಕಾಲೇಜುಗಳಂತೇಳಿ ಚಿತ್ರದುರ್ಗದಲ್ಲಿದೆ ಅದರಲ್ಲಿ, ಮತ್ತು ಸ್ವಾಯತ್ತ ಕಾಲೇಜು, ಜೊತೆಲಿ ವಿವಿಧ ಸಂಲಗ್ನಗೊಂಡ ಕಾಲೇಜು ಅಂದರೆ ಡಿಗ್ರಿ ಕಾಲೇಜುಗಳಲ್ಲೂ ಕೂಡ ಸ್ನಾತಕೋತ್ತರ ಪದವಿ ಕೋರ್ಸ್ಗಳಿದೆ. ಅಲ್ಲಿಗೆ ಅಡ್ಮಿಷನ್ಗೆ ಕಾಲ್ ಮಾಡ್ತಾ ಇದ್ದಾರೆ. 25-26ನೇ ಶೈಕ್ಷಣಿಕ ಸಾಲಿಗೆ ಆಫ್ಲೈನ್ ಮೂಲಕ ಅಪ್ಲಿಕೇಶನ್ ಹಾಕೋದು. ನೋಡ್ತಾ ಹೋಗೋಣ ಡೀಟೇಲ್ಸ್ ಏನೇನಿದೆ ಅಂತೇಳಿ. ಇಲ್ಲಿ ಕೊಡ್ತಾ ಇದ್ದಾರೆ ವಿಶ್ವವಿದ್ಯಾಲಯ ಮುಖ್ಯ ಕೇಂದ್ರ ಶಿವಗಂಗೋತ್ರಿ ದಾವಣಗೆರೆ, ಇಲ್ಲಿರುವ ಸ್ನಾತಕೋತ್ತರ ಕಾರ್ಯಕ್ರಮಗಳ ವಿವರ. ಅಂದರೆ ಮೈನ್ ಕ್ಯಾಂಪಸ್ ಶಿವಗಂಗೋತ್ರಿ ದಾವಣಗೆರೆ ಯೂನಿವರ್ಸಿಟಿ, ಇಲ್ಲಿರುವಂತಹ ಕೋರ್ಸ್ಗಳ ಬಗ್ಗೆ ಕೊಡ್ತಾ ಇದ್ದಾರೆ. ಮೊದಲನೇದಾಗಿ ಕೊಡ್ತಾ ಇದ್ದಾರೆ ಕಲಾ ನಿಕಾಯದಲ್ಲಿ ಇರುವಂತಹ ಕೋರ್ಸ್ಗಳು. ಇಲ್ಲಿ MA ಇನ್ ಕನ್ನಡ, ಇಂಗ್ಲಿಷ್, ಉರ್ದು, ಜೊತೆಲಿ MA ಅರ್ಥಶಾಸ್ತ್ರ, ಇತಿಹಾಸ ಮತ್ತು ಪ್ರಾಕೃತಿಕಶಾಸ್ತ್ರ, ಪತ್ರಿಕೋದ್ಯಮ ಮತ್ತು ಸಮೂಹ ಸಂವಹನ, ರಾಜ್ಯಶಾಸ್ತ್ರ, ಸಮಾಜ ಕಾರ್ಯ ಮತ್ತು ಸಮಾಜಶಾಸ್ತ್ರ, ಆಯ್ತಾ. ಇಷ್ಟು MA ಕೋರ್ಸ್ಗಳಿಗೆ ಕಾಲ್ ಮಾಡ್ತಾರೆ. ಕನ್ನಡ, ಇಂಗ್ಲಿಷ್, ಉರ್ದು, ಎಕನಾಮಿಕ್ಸ್, ಹಿಸ್ಟ್ರಿ ಆ್ಯಂಡ್ ಆರ್ಕಿಯಾಲಜಿ, ಜರ್ನಲಿಸಮ್ ಆ್ಯಂಡ್ ಮಾಸ್ ಕಮ್ಯುನಿಕೇಷನ್, ಪೊಲಿಟಿಕಲ್ ಸೈನ್ಸ್, ಸೋಷಿಯಲ್ ವರ್ಕ್ ಆ್ಯಂಡ್ ಸೋಷಾಲಜಿ ಅಂತೇಳಿ, ಆಯ್ತಾ. ಇಷ್ಟು ಕೋರ್ಸ್ಗಳಿಗೆ MA ಮತ್ತು ಕೋರ್ಸ್ಗಳಿಗೆ ಕಾಲ್ ಮಾಡ್ತಾರೆ. ಜೊತೆಲಿ ಸಮಾಜ ಕಾರ್ಯ ನಿಮಗೆ ಗೊತ್ತಿದೆ MSW ಕೋರ್ಸ್, ಆಯ್ತಾ. ಇಷ್ಟು ಕೋರ್ಸ್ಗಳಿಗೆ ಕಾಲ್ ಮಾಡ್ತಾರೆ ಕಲಾ ನಿಕಾಯದಲ್ಲಿ. ಅದ್ರ ಜೊತೆಲಿ ಮಾಸ್ಟರ್ ಆಫ್ ವಿಜುವಲ್ ಆರ್ಟ್ಸ್ ಅಂತೇಳಿ ಅಪ್ಲೈಡ್ ಆರ್ಟ್ಸ್ ಆ್ಯಂಡ್ ಪೇಂಟಿಂಗ್ ಅಂತೇಳಿ, ಇದು ಕೂಡ ಒಂದು ಒಳ್ಳೆ ಕೋರ್ಸ್ ಆಗಿದೆ. ಅಪ್ಲೈಡ್ ಆರ್ಟ್ಸ್ ಆ್ಯಂಡ್ ಪೇಂಟಿಂಗಲ್ಲಿ ಮಾಸ್ಟರ್ ಆಫ್ ವಿಜುವಲ್ ಆರ್ಟ್ಸ್ಗೆ ಕೋರ್ಸ್ಗಳು ಕೂಡ ಕಾಲ್ ಮಾಡ್ತಾ ಇದ್ದಾರೆ. ಇದು ಶಿವಗಂಗೋತ್ರಿ ದಾವಣಗೆರೆಯಲ್ಲಿ ಮೇನ್ ಕ್ಯಾಂಪಸ್ಸಲ್ಲಿ ಇರ್ತದೆ. ಅದ್ರ ಜೊತೆಲಿ ವಾಣಿಜ್ಯ ಶಾಸ್ತ್ರ ಮತ್ತು ನಿರ್ವಹಣಾ ಶಾಸ್ತ್ರದಲ್ಲಿರುವಂಥ ಕೋರ್ಸ್ಗಳು, MCOM ಕೋರ್ಸ್ ಇದೆ. ಅದ್ರ ಜೊತೆಲಿ MA MBA ಮಾಸ್ಟರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನಲ್ಲಿ ಇದಕ್ಕೆ ಬ್ರಾಕೆಟಲ್ಲಿ ಕೊಡ್ತಾರೆ. ಪ್ರವೇಶಾತಿಯು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ PGCET ಮುಖಾಂತರ, ಅಂದರೆ PGCET ಕೋರ್ಸ್ಗೆ PGCET ಎಕ್ಸಾಮ್ ಕೂಡ ಬರ್ದಿರ, ಅದರ ರಿಸಲ್ಟ್ ಕೂಡ ಅನೌನ್ಸ್ ಆಗಿದೆ. ಆ ರಿಸಲ್ಟ್ ರ್ಯಾಂಕಿಂಗ್ ಮೂಲಕ ಇಲ್ಲಿ MBA ಕೋರ್ಸ್ಗೆ ಅಡ್ಮಿಷನ್ ಕೊಡ್ತಾ ಇದ್ದಾರೆ ಮೈನ್ ಕ್ಯಾಂಪಸ್ ದಾವಣಗೆರೆಯಲ್ಲಿ. ಓಕೆ, ಅದ್ರ ಜೊತೆ ಶಿಕ್ಷಣ ನಿಕಾಯದಲ್ಲಿ MED ಮತ್ತು MPED ಕೋರ್ಸ್ಗಳಿರ್ತೀರಿ, ಮಾಸ್ಟರ್ ಆಫ್ ಎಜುಕೇಷನ್, ಮಾಸ್ಟರ್ ಆಫ್ ಫಿಸಿಕಲ್ ಎಜುಕೇಷನ್, ಈ ಕೋರ್ಸ್ಗಳಿಗೆ ಅವಕಾಶ ಇದೆ. ಅದ್ರ ಜೊತೆ ವಿಜ್ಞಾನ ಮತ್ತು ತಂತ್ರಜ್ಞಾನ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ನಿಕಾಯದಲ್ಲಿ ಯಾವ ಕೋರ್ಸ್ ಇದೆ? MSc ಇನ್ ಅಪರಾಧಶಾಸ್ತ್ರ ಮತ್ತು ನ್ಯಾಯ ವಿಜ್ಞಾನ, ಜೀವರಸಾಯನಶಾಸ್ತ್ರ, ಜೈವಿಕ ತಂತ್ರಜ್ಞಾನ, ಸಸ್ಯಶಾಸ್ತ್ರ, ರಸಾಯನಶಾಸ್ತ್ರ, ಗಣಕ ವಿಜ್ಞಾನ, ಪರಿಸರ ವಿಜ್ಞಾನ, ಫ್ಯಾಷನ್ ಡಿಸೈನಿಂಗ್, ಆಹಾರ ತಂತ್ರಜ್ಞಾನ, ಗಣಿತಶಾಸ್ತ್ರ, ಸೂಕ್ಷ್ಮಜೀವಿಶಾಸ್ತ್ರ, ಭೌತಶಾಸ್ತ್ರ, ಯೋಗ ವಿಜ್ಞಾನ ಮತ್ತು ಪ್ರಾಣಿಶಾಸ್ತ್ರ ಅಂತೇಳಿ ಇಷ್ಟು MSc ಕೋರ್ಸ್ಗಳಿಗೆ ಇಲ್ಲಿ ಕಾಲ್ ಮಾಡ್ತಾ ಇದ್ದಾರೆ, ನೋಡ್ತಾ ಹೋಗೋದಾಗುತ್ತೆ. ಅದರಲ್ಲಿ MCA ಕೋರ್ಸ್, ಮಾಸ್ಟರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಅಂತೇಳಿ ಇದು ಕೂಡ PGCET ರ್ಯಾಂಕಿಂಗ್ ಮೂಲಕ ಅಡ್ಮಿಷನ್ ಆಗಿದೆ, ಅದು ಕೂಡ ನೆನಪಿರಲಿ. ಇಷ್ಟು ನಮಗೆ ವಿಜ್ಞಾನ ನಿಕಾಯದಲ್ಲಿರುವಂತಹ ಕೋರ್ಸ್ಗಳು. ಅದರಲ್ಲಿ PG ಡಿಪ್ಲೊಮೊ ಮತ್ತು ಡಿಪ್ಲೊಮೊ ಸರ್ಟಿಫಿಕೇಟ್ ಕಾರ್ಯಕ್ರಮಗಳು ಕೂಡ ಇದೇ ಮೇನ್ ಕ್ಯಾಂಪಸ್ಸಲ್ಲಿರುವಂಥ ಕೋರ್ಸ್ಗಳಾಗಿದೆ. ಇಲ್ಲಿ PG ಡಿಪ್ಲೊಮೊ ಇನ್ ಸೈಬರ್ ಸೆಕ್ಯೂರಿಟಿ, ಅಪರಾಧಶಾಸ್ತ್ರ ಮತ್ತು ನ್ಯಾಯ ವಿಜ್ಞಾನ ಅಧ್ಯಯನ ವಿಭಾಗದ ಮೂಲಕ ಅಲ್ಲಿ PG ಡಿಪ್ಲೊಮೊ ಇನ್ ಸೈಬರ್ ಸೆಕ್ಯೂರಿಟಿ ಕೋರ್ಸ್ಗಳು ಕೊಡ್ತಾರೆ. ಇದು ಕೂಡ ಆ್ಯಡೆಡ್ ಅಡ್ವಾಂಟೇಜಸ್ ಆಗಿ ನೀವು ಕೋರ್ಸನ್ನು ಮಾಡ್ಕೋಬೋದಾಗುತ್ತೆ. ನೆಕ್ಸ್ಟ್ PG ಡಿಪ್ಲೊಮೊ ಇನ್ ಫೈನಾನ್ಷಿಯಲ್ ಸರ್ವಿಸ್ ಅಂತೇಳಿ ವಾಣಿಜ್ಯಶಾಸ್ತ್ರ ಮತ್ತು ಅಧ್ಯಯನ ವಿಭಾಗದಲ್ಲಿ PG ಡಿಪ್ಲೊಮೊ ಕೋರ್ಸ್ ಕೊಡ್ತಿದ್ದಾರೆ. ಜೊತೆಲಿ PG ಡಿಪ್ಲೊಮೊ ಇನ್ ಡಾಟಾ ಅನಾಲಿಸಿಸ್ ಅಂತೇಳಿ ಅರ್ಥಶಾಸ್ತ್ರ ಅಧ್ಯಯನ ವಿಭಾಗದಿಂದ, PG ಡಿಪ್ಲೊಮೊ ಇನ್ ಫುಡ್ ಪ್ರೊಸೆಸಿಂಗ್, ಸೇಫ್ಟಿ ಆ್ಯಂಡ್ ಕ್ವಾಲಿಟಿ ಮ್ಯಾನೇಜ್ಮೆಂಟ್, ಆಹಾರ ತಂತ್ರಜ್ಞಾನ ಮತ್ತು ಅಧ್ಯಯನ ವಿಭಾಗದಿಂದ, ಜೊತೆಲಿ ಡಿಪ್ಲೊಮೊ ಇನ್ ಯೋಗ ವಿಜ್ಞಾನ ಅಧ್ಯಯನ ವಿಭಾಗದಿಂದ, 3 ತಿಂಗಳ ಸರ್ಟಿಫಿಕೇಟ್ ಕಾರ್ಯಕ್ರಮ ಯೋಗ ವಿಜ್ಞಾನ ಅಧ್ಯಯನ ವಿಭಾಗದಿಂದ. ಇವಿಷ್ಟು ಕೋರ್ಸ್ಗಳು ಕೂಡ ಡಿಪ್ಲೊಮೊ ಕೋರ್ಸ್ಗಳು, PG ಡಿಪ್ಲೊಮೊ ಮತ್ತು ಡಿಪ್ಲೊಮೊ ಕೋರ್ಸ್ಗಳು, ಸರ್ಟಿಫಿಕೇಟ್ ಕೋರ್ಸ್ಗಳು. ಇವು ನೀವು MSc ಅಥವಾ MA ಮಾಡಿದ್ರಲ್ಲ ಅದ್ರ ಜೊತೆಲೇ ಇದನ್ನು ಮಾಡ್ಕೋಬೋದಾಗುತ್ತೆ. ನಿಮಗೆ ಫೀಸಲ್ಲೂ ಕೂಡ ಕನ್ಸೆಷನ್ ಇರುತ್ತೆ. ಅದ್ರ ಜೊತೆ ನೀವು ಬರೀ ಮಾಸ್ಟರ್ ಡಿಗ್ರಿ ಮಾಡ್ಕೊಳ್ಳೋ ಜೊತೆಗೆ ಇದೊಂದು ಎಕ್ಸ್ಟ್ರಾ ಕೋರ್ಸನ್ನು ಮಾಡ್ಕೊಂಡ್ರೆ ನಿಮ್ಮ ಜಾಬಿಗೆ ಯೂಸ್ ಆಗಂತ ಈ ಥರ ಕೋರ್ಸ್ಗಳಾಗಿರುತ್ತೆ. ಅದಕ್ಕೋಸ್ಕರ ನೀವು PG ಮಾಡಬೇಕಾದ್ರೆ, ಅಂದರೆ ಸ್ನಾತಕೋತ್ತರ ಪದವಿ ಮಾಡಬೇಕಾದ್ರೆ ಈ ಥರ ಕೋರ್ಸ್ಗಳನ್ನು ಕೂಡ ಮಾಡ್ಕೋಬೋದಾಗುತ್ತೆ. ಓಕೆ, ಇವಿಷ್ಟು ಕೂಡ ನಾವು ಮೈನ್ ಕ್ಯಾಂಪಸ್ ಶಿವಗಂಗೋತ್ರಿ ದಾವಣಗೆರೆ ವಿಶ್ವವಿದ್ಯಾಲಯದಂತಹ ಕೋರ್ಸ್ಗಳಾಗುತ್ತೆ. ಓಕೆ, ಸೆಕೆಂಡ್ ಪಾರ್ಟಿದಲ್ಲಿ ವಿಶ್ವವಿದ್ಯಾಲಯ ಸ್ನಾತಕೋತ್ತರ ಕೇಂದ್ರ ಜ್ಞಾನಗಂಗೋತ್ರಿ GR ಹಳ್ಳಿ ಚಿತ್ರದುರ್ಗ, ಇಲ್ಲಿರುವಂತಹ ಸ್ನಾತಕೋತ್ತರ ಕಾರ್ಯಕ್ರಮ ನೋಡ್ತಾ ಹೋಗೋಣ.
ಇಲ್ಲಿ ಕಲಾ ನಿಕಾಯದಲ್ಲಿ MA ಕನ್ನಡ, ಇಂಗ್ಲಿಷ್, ಅರ್ಥಶಾಸ್ತ್ರ ಮತ್ತು ಸಮಾಜ ಕಾರ್ಯ. ಇಲ್ಲಿ ವಿಶ್ವವಿದ್ಯಾಲಯ ಘಟಕ ಕಾಲೇಜಿದೆ. ಇಲ್ಲಿ ಸ್ನಾತಕೋತ್ತರ ಕೇಂದ್ರ ಜ್ಞಾನಗಂಗೋತ್ರಿ ಇಲ್ಲಿ ಚಿತ್ರದುರ್ಗ ಇಲ್ಲಿರುವಂತಹ ಕೋರ್ಸ್ಗಳಲ್ಲಿ MA ಕನ್ನಡ, ಇಂಗ್ಲಿಷ್, ಎಕನಾಮಿಕ್ಸ್ ಆ್ಯಂಡ್ ಸೋಷಿಯಲ್ ವರ್ಕ್ MSW ಕೋರ್ಸ್ ಇಲ್ಲಿದೆ. ಅದರ ವಾಣಿಜ್ಯ ಮತ್ತು ನಿರ್ಮಾಣ ಶಾಸ್ತ್ರದಲ್ಲಿ MCOM ಕೋರ್ಸ್ ಇದೆ. ಇಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ ನಿಕಾಯದಲ್ಲಿ MSc ಸಸ್ಯಶಾಸ್ತ್ರ, ಝುವಾಲಜಿ MSc ಸಸ್ಯಶಾಸ್ತ್ರದ ಬಾಟನಿ ಅಂತೇಳಿ, ರಸಾಯನಶಾಸ್ತ್ರ ಕೆಮಿಸ್ಟ್ರಿ ಇದೆ, ಗಣಿತಶಾಸ್ತ್ರ ಮ್ಯಾಥಮೆಟಿಕ್ಸ್ ಇದೆ, ಭೌತಶಾಸ್ತ್ರ ಫಿಸಿಕ್ಸ್ ಇದೆ, ಅದೇ ಥರ ಪ್ರಾಣಿಶಾಸ್ತ್ರ ಝೂಲಾಜಿ ಕೋರ್ಸ್ಗಳಿದೆ. ಓಕೆ, ಇಷ್ಟು MSc ಕೋರ್ಸ್ಗಳಿದ್ದಾವೆ. ಇದನ್ನು ಕೂಡ ನೋಡ್ತಾ ಹೋಗೋದಾಗಿದೆ. ಇದಿಷ್ಟು ಸ್ನಾತಕೋತ್ತರ ಕೇಂದ್ರ GR ಹಳ್ಳಿ ಚಿತ್ರದುರ್ಗದಲ್ಲಿರುವಂಥ ಕೋರ್ಸ್ಗಳಾಗಿದೆ. ಪಾರ್ಟ್ 3ಕ್ಕೆ ಬರ್ತಾ ಹೋದ್ರೆ ಇಲ್ಲಿ ಸ್ವಾಯತ್ತ ಮತ್ತು ಸಂಯೋಜಿತ ಕಾಲೇಜುಗಳಲ್ಲಿ ನಡೆಸುವಂತಹ ಸ್ನಾತಕೋತ್ತರ ಕಾರ್ಯಕ್ರಮಗಳ ವಿವರ ಅಂತೇಳಿ. ಇಲ್ಲಿ ಸ್ವಾಯತ್ತ ಕಾಲೇಜುಗಳು, ಸಂಯೋಜಿತ ಕಾಲೇಜು ಅಂತ ಕೊಟ್ಟಿದ್ದಾರೆ, ನೋಡ್ತಾ ಹೋಗೋಣ. ಇಲ್ಲಿ ನೀವು ಡಿಗ್ರಿ ಕಾಲೇಜಸ್ ಅಂತ ಅಂದ್ಕೊಳ್ಳಿ, ಅಲ್ಲಿ ಇರುವಂತಹ ಕೋರ್ಸ್ಗಳು ಇವು ದಾವಣಗೆರೆ ಯೂನಿವರ್ಸಿಟಿನ ಪರ್ಮಿಷನ್ ನಡೆದಿರುವಂತಹ ಸಂಯೋಜಿತ ಕಾಲೇಜುಗಳಾಗುತ್ತೆ. ನೋಡ್ತಾ ಹೋಗೋಣ. ಇಲ್ಲಿ ಮೊದಲನೇ ಕಾಲೇಜನ್ನು ಕೊಡ್ತಾರೆ ದಾವಣಗೆರೆ ಜಿಲ್ಲೆಯಂಥ ಕಾಲೇಜು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ದಾವಣಗೆರೆ. ಇಲ್ಲಿ MA ಇನ್ ಕನ್ನಡ ಮತ್ತು ಇಂಗ್ಲೀಷ್ ಕೋರ್ಸ್ ಇದೆ, ಅದೇ ಥರ MCOM ಕೋರ್ಸ್ ಇದೆ. MBA ಇದು ಬ್ರಾಕೆಟಲ್ಲಿ ಕೊಡ್ತಾ ಇದ್ದಾರೆ ಪ್ರವೇಶಾತಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ PGCET ಮುಖಾಂತರ. ಅಂದರೆ ನೀವು PGCETಗೆ ಎಕ್ಸಾಮ್ ಬರ್ತಿರಬೇಕು, ಅದರಲ್ಲಿ ರ್ಯಾಂಕಿಂಗ್ ಮೂಲಕ ನಿಮಗೆ ಇಲ್ಲಿ ಅಡ್ಮಿಷನ್ ಸಿಗುತ್ತೆ MBA ಕೋರ್ಸ್ಗಳಿಗೆ. ದಾವಣಗೆರೆ ಜಿಲ್ಲೆಯಲ್ಲಿರುವಂತಹ ಕೋರ್ಸು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ದಾವಣಗೆರೆಯಲ್ಲಿ. ಓಕೆ, ಎರಡನೇ ಕಾಲೇಜನ್ನು ಕೊಡ್ತಾ ಇದ್ದಾರೆ ಶ್ರೀ ಶಿವಲಿಂಗೇಶ್ವರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಚನ್ನಗಿರಿ. ಓಕೆ, ಶಿವಲಿಂಗೇಶ್ವರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಚನ್ನಗಿರಿಯಲ್ಲಿ MA ಇನ್ ಅರ್ಥಶಾಸ್ತ್ರ, ರಾಜ್ಯಶಾಸ್ತ್ರ ಮತ್ತು ಸಮಾಜಶಾಸ್ತ್ರ ಜೊತೆಲಿ MCOM ಕೋರ್ಸ್ ಇದೆ. ಇಲ್ಲಿ MA ಎಕನಾಮಿಕ್ಸ್, ಪೊಲಿಟಿಕ್ಸ್ ಆ್ಯಂಡ್ ಸೋಷಾಲಜಿ ಕೋರ್ಸ್ಗಳಿದೆ. ಅದರಲ್ಲಿ MCOM ಕೂಡ ಇದೆ ಶ್ರೀ ಶಿವಲಿಂಗೇಶ್ವರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಚನ್ನಗಿರಿಯಲ್ಲಿ. ಓಕೆ, ARM ಪ್ರಥಮ ದರ್ಜೆ ಕಾಲೇಜು ದಾವಣಗೆರೆಯಲ್ಲಿ MCOM ಕೋರ್ಸ್ ಇದೆ. ARC ಪ್ರಥಮ ದರ್ಜೆ ಕಾಲೇಜು ದಾವಣಗೆರೆಯಲ್ಲಿ ಕೂಡ MCOM ಕೋರ್ಸ್ ಇದೆ. ಅದೇ ಥರ SBC ಮಹಿಳಾ ಪ್ರಥಮ ದರ್ಜೆ ಕಾಲೇಜು ಅಥಣಿ ಸ್ನಾತಕೋತ್ತರ ಕೇಂದ್ರ ದಾವಣಗೆರೆಯಲ್ಲಿ ಇದು ಕೂಡ MA ಇಂಗ್ಲೀಷ್ ಮತ್ತು MA ಎಕನಾಮಿಕ್ಸ್ ಕೋರ್ಸ್ ಇದೆ, ಜೊತೆಲಿ MCOM ಕೋರ್ಸ್ಗಳು ಕೂಡ ಇಲ್ಲಿದೆ. ಅದೇ ಥರ ನೆಕ್ಸ್ಟು ಕಾಲೇಜು ಬಾಪೂಜಿ ಅಕಾಡೆಮಿ ಆಫ್ ಮ್ಯಾನೇಜ್ಮೆಂಟ್ ಆ್ಯಂಡ್ ರಿಸರ್ಚ್ ದಾವಣಗೆರೆಯಲ್ಲಿ MBA ಪ್ರವೇಶಾತಿ ಇದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಮೂಲಕ PGCET ಮುಖಾಂತರ ಅಂತ ಕೊಟ್ಟಿದ್ದಾರೆ. ನೀವು KE ಮೂಲಕ PGCETಗೆ ಅಪ್ಲೈ ಮಾಡಿದರೆ ಅಲ್ಲಿ ರ್ಯಾಂಕ್ ಪ್ರಕಾರ ನಿಮಗೆ MBA ಕೋರ್ಸ್ಗೆ ಅಡ್ಮಿಷನ್ ಸಿಗುತ್ತೆ ಬಾಪೂಜಿ ಅಕಾಡೆಮಿ ಮ್ಯಾನೇಜ್ಮೆಂಟ್ ಆ್ಯಂಡ್ ರಿಸರ್ಚ್ ದಾವಣಗೆರೆಯಲ್ಲಿ. ಓಕೆ, ಭದ್ರಾ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಇನ್ಫಾರ್ಮೇಷನ್ ಸ್ಟಡೀಸ್ ದಾವಣಗೆರೆ ಇಲ್ಲಿ ಕೂಡ MCOM ಕೋರ್ಸ್ ಇದೆ. SJVP ಕಾಲೇಜು ಹರಿಹರ ಇಲ್ಲಿ MCOM ಕೋರ್ಸ್ ಇದೆ. RG ಇನ್ಸ್ಟಿಟ್ಯೂಟ್ ಆಫ್ ಕಾಮರ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ ದಾವಣಗೆರೆ ಇಲ್ಲೂ ಕೂಡ MCOM ಕೋರ್ಸ್ ಇದೆ. ಅದೇ ಥರ KSS ಶಿಕ್ಷಣ ಮಹಾವಿದ್ಯಾಲಯ ದಾವಣಗೆರೆ ಇಲ್ಲೂ ಕೂಡ MEd ಕೋರ್ಸ್ ಇದೆ. ಇವಿಷ್ಟು ಕೂಡ ನಾವು ದಾವಣಗೆರೆಯಲ್ಲಿ ಸಂಯೋಜಿತ ಮತ್ತು ಸಂಯೋಜಿತ ಕಾಲೇಜುಗಳಿರುವಂತಹ ಕೋರ್ಸ್ಗಳಾಗ್ತಾ ಹೋಗುತ್ತೆ. ಓಕೆ, ಇದಿಷ್ಟು ದಾವಣಗೆರೆ ಜಿಲ್ಲೆ ಕೋರ್ಸ್ಗಳು. ಚಿತ್ರದುರ್ಗ ಜಿಲ್ಲೆಯಲ್ಲಿ ಅಂದರೆ ಇದೇ ಯೂನಿವರ್ಸಿಟಿ ಅಂಡರಲ್ಲಿ ಬರುವಂತಹ ಮತ್ತೊಂದು ಜಿಲ್ಲೆ ಚಿತ್ರದುರ್ಗ ಜಿಲ್ಲೆ. ಇಲ್ಲಿ ಸರ್ಕಾರಿ ಕಲಾ ಕಾಲೇಜು ಸ್ವಾಯತ್ತ ಚಿತ್ರದುರ್ಗದಲ್ಲಿ, ಅಂದರೆ ಇಲ್ಲಿ ಸ್ವಾಯತ್ತ ಗೌರ್ಮೆಂಟ್ ಆರ್ಟ್ಸ್ ಕಾಲೇಜ್ ಅಂತ ಅನ್ಕೊಳ್ಳೋಣ. ಇಲ್ಲಿ ಸ್ವಾಯತ್ತ ಕಾಲೇಜಲ್ಲಿದೆ ಅಟಾನಮಸ್ ಕಾಲೇಜಲ್ಲಿ MA ಇನ್ ಕನ್ನಡ, ಇಂಗ್ಲೀಷ್, ಇತಿಹಾಸ ಮತ್ತು ಪ್ರಾರ್ಥನಾಶಾಸ್ತ್ರ, ರಾಜ್ಯಶಾಸ್ತ್ರ, ಅರ್ಥಶಾಸ್ತ್ರ ಹಾಗೂ ಸಮಾಜಶಾಸ್ತ್ರ ಇಷ್ಟು ಕೂಡ ಕೋರ್ಸ್ಗಳಿದೆ. MA ಇನ್ ಕನ್ನಡ, ಇಂಗ್ಲೀಷ್, ಹಿಸ್ಟ್ರಿ ಆ್ಯಂಡ್ ಆರ್ಕಿಯಾಲಜಿ, ಪೊಲಿಟಿಕಲ್ ಸೈನ್ಸ್, ಎಕನಾಮಿಕ್ಸ್ ಆ್ಯಂಡ್ ಸೋಷಾಲಜಿ ಇಷ್ಟು ಕೋರ್ಸ್ಗಳು ಕೂಡ ಸರ್ಕಾರಿ ಕಲಾ ಕಾಲೇಜು ಚಿತ್ರದುರ್ಗದಲ್ಲಿರುವಂಥ ಕೋರ್ಸ್ಗಳು. ಅದರ ಜೊತೆಲಿ MCOM ಕೋರ್ಸ್ಗಳು ಕೂಡ ಇದೆ ಇಲ್ಲಿ. ಓಕೆ, ಸರ್ಕಾರಿ ವಿಜ್ಞಾನ ಕಾಲೇಜು ಚಿತ್ರದುರ್ಗ ಇಲ್ಲಿ MSc ಸಸ್ಯಶಾಸ್ತ್ರ, ರಸಾಯನಶಾಸ್ತ್ರ, ಗಣಿತಶಾಸ್ತ್ರ ಮತ್ತು ಭೌತಶಾಸ್ತ್ರ. ಓಕೆ, ಇಷ್ಟು ಕೋರ್ಸ್ಗಳು ಕೂಡ ಇದೆ. MA ಇನ್ ಬಾಟನಿ, MSc ಇನ್ ಬಾಟನಿ, MSc ಇನ್ ಕೆಮಿಸ್ಟ್ರಿ, MSc ಇನ್ ಮ್ಯಾಥಮೆಟಿಕ್ಸ್ ಆ್ಯಂಡ್ ಫಿಸಿಕ್ಸ್ ಇಷ್ಟು ಕೋರ್ಸ್ಗಳು ಕೂಡ ಸರ್ಕಾರಿ ವಿಜ್ಞಾನ ಕಾಲೇಜು ಚಿತ್ರದುರ್ಗದಲ್ಲಿರುವಂಥ ಕೋರ್ಸ್ಗಳು. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹೊಸದುರ್ಗದಲ್ಲಿ MA ಕನ್ನಡ, ಇತಿಹಾಸ ಮತ್ತು ಪ್ರಾರ್ಥನಾಶಾಸ್ತ್ರ, MA ಇನ್ ಕನ್ನಡ, ಹಿಸ್ಟ್ರಿ ಆ್ಯಂಡ್ ಆರ್ಕಿಯಾಲಜಿ ಕೋರ್ಸ್ಗಳು ಕೂಡ ಹೊಸದುರ್ಗದಲ್ಲಿದೆ. ಅದರ ಜೊತೆಲಿ MCOM ಕೋರ್ಸ್ಗಳು ಕೂಡ ಇದೆ. HPCC ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಚಳ್ಳಕೆರೆ ಇದು ಕೂಡ ಇರುವಂತಹ ಕೋರ್ಸ್ಗಳು MA ಇನ್ ಕನ್ನಡ ಮತ್ತು ಸಮಾಜಶಾಸ್ತ್ರ, MA ಇನ್ ಕನ್ನಡ ಆ್ಯಂಡ್ ಸೋಷಾಲಜಿ ಕೋರ್ಸ್ ಚಳ್ಳಕೆರೆ ಕಾಲೇಜಲ್ಲಿ HPCC ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳು ಕೂಡ ಇದೆ. ಅದಾದ ನಂತರದಲ್ಲಿ ಶ್ರೀಮತಿ ಯಶೋಧಮ್ಮ ಬೋರಪ್ಪ ಮಹಿಳಾ ಪ್ರಥಮ ದರ್ಜೆ ಕಾಲೇಜು ಚಿತ್ರದುರ್ಗ, ವುಮೆನ್ಸ್ ಕಾಲೇಜ್ ಚಿತ್ರದುರ್ಗದಲ್ಲಿ MA ಇನ್ ಇಂಗ್ಲೀಷ್ ಕೋರ್ಸ್ ಇದೆ. ಆಯಿತಾ, ಇಷ್ಟು ಕೂಡ ನಾವು ಚಿತ್ರದುರ್ಗ ಜಿಲ್ಲೆಯಲ್ಲಿರುವಂಥ ಕೋರ್ಸ್ಗಳು. ಎರಡು ಜಿಲ್ಲೆಗಳು ಚಿತ್ರದುರ್ಗ ಮತ್ತು ದಾವಣಗೆರೆ ಜಿಲ್ಲೆ ವ್ಯಾಪ್ತಿಯಲ್ಲಿ ಬರುವಂತಹ ಎಲ್ಲ ಕಾಲೇಜುಗಳು ಕೂಡ ನಮಗೆ ದಾವಣಗೆರೆ ಯೂನಿವರ್ಸಿಟಿ ಆಗಿರುವಂಥ ಕಾಲೇಜುಗಳಾಗಿರ್ತವೆ. ಇಲ್ಲಿ ಇರುವಂತಹ ಕೋರ್ಸ್ಗಳು ಇಷ್ಟಿದ್ದಾವೆ. ಒಂದು ಒಳ್ಳೆ ಕೋರ್ಸ್ಗಳು ನೀವು MA ಮಾಡುವಂಥ ಕನಸಿದೆ ಅಥವಾ MCOM ಇದೆ, MSc ಇದೆ, MSW ಇದೆ. ಆಯಿತಾ, ಇದರಲ್ಲಿ PG ಡಿಪ್ಲೊಮಾ ಕೋರ್ಸ್ಗಳಿದೆ, ನೀವು ಅಡ್ಮಿಷನ್ ಆಗ್ಬೋದಾಗುತ್ತೆ. ಓಕೆ, ಫೀಸ್ ಎಷ್ಟಿದೆ ನೋಡ್ತಾ ಹೋಗೋಣ. ಇಲ್ಲಿ ನೀವು ಇದು ಅಡ್ಮಿಷನ್ ಫೀಸ್ ಅಂತ ಅನ್ಕೋಬೇಡಿ, ಇದು ಓನ್ಲಿ ಅಪ್ಲಿಕೇಶನ್ ಫೀಸ್ ಅಷ್ಟೇ. ನೀವು ಅಪ್ಲಿಕೇಶನ್ ಹಾಕ್ತಿದ್ದೀರಲ್ಲ, ಅಪ್ಲಿಕೇಶನ್ ಫೀಸ್ ಇದು. ಓಕೆ, ಅರ್ಜಿಗಳ ಪರಿಶೀಲನೆ ಮತ್ತು ಪ್ರವೇಶ ಪರೀಕ್ಷಾ ಶುಲ್ಕ ಸಾಮಾನ್ಯ ಮತ್ತು ಇತರ ಹಿಂದುಳಿದವರಿಗೆ 1,000 ರೂಪಾಯಿ ಶುಲ್ಕವಿದೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ವಿದ್ಯಾರ್ಥಿಗಳಿಗೆ 500 ರೂಪಾಯಿ ಶುಲ್ಕ ಇದೆ. ಶುಲ್ಕ ಪಾವತಿಯನ್ನು ಚಲನ್ ಮೂಲಕ ಆಫ್ಲೈನ್ ಚಲನ್ ಆಗಬೇಕಾಗಿದೆ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ವಿಶ್ವವಿದ್ಯಾಲಯ ಖಾತೆ ಸಂಖ್ಯೆ 406191011261 ಶಾಖೆಗೆ ಸಂದಾಯವಾಗುವಂತೆ ಪಾವತಿಸಬಹುದು ಅಥವಾ ಹಣಕಾಸು ಅಧಿಕಾರಿಗಳು ದಾವಣಗೆರೆ ವಿಶ್ವವಿದ್ಯಾಲಯ ಶಿವಮೊಗ್ಗ ವಿಳಾಸದಲ್ಲಿ DD ಪಾವತಿಸಲು ನೀವು ಅಪ್ಲಿಕೇಶನ್ ತಗೊಳ್ತೀರಲ್ಲ, ಪ್ರಿಂಟ್ಔಟ್ ತಗೊಳ್ತೀರಾ, ಆನ್ಲೈನ್ ಪ್ರಿಂಟ್ಔಟ್ ಸಿಗುತ್ತೆ.
ಅಥವಾ ನೀವು ಯೂನಿವರ್ಸಿಟಿಗೆ ಹೋಗಿ ತಗೋಬೋದು. ಅದರಲ್ಲಿ ಅಕೌಂಟ್ ನಂಬರ್, ಖಾತೆ ಸಂಖ್ಯೆ ಸಂಪೂರ್ಣವಾಗಿರುತ್ತೆ, ಅದನ್ನು ಕ್ಲೀನಾಗಿ ಮೆನ್ಷನ್ ಮಾಡಿಕೊಂಡು ನೀವು ಫೀಸನ್ನು ಕಟ್ತೀರಾ, ಅದು ಅಥವಾ ಡಿ ಡಿನ ಕೂಡ ಕಳಿಸ್ಬೋದು. ಹೆಚ್ಚುವರಿ ಕಾರ್ಯಕ್ರಮಗಳಿಗೆ 1,000 ರೂಪಾಯಿ ಇದೆ, ಅದೇ ಥರ ಪರಿಶಿಷ್ಟಗಳಿಗೆ 500. ಈ ಹೆಚ್ಚುವರಿ ಕಾರ್ಯಕ್ರಮಗಳು ಅಂತಂದರೆ ಏನಂದರೆ, ನೀವು ಒಂದು ಕೋರ್ಸಿಗೆ ಅಪ್ಲೈ ಮಾಡಿ ಅದ್ರ ಜೊತೆಲಿ ಮತ್ತೊಂದು ಕೋರ್ಸ್ಗಳಿಗೆ ಕೂಡ ಅಪ್ಲೈ ಮಾಡಿದ್ದೀರಾ, 2-3 ಕೋರ್ಸ್ಗಳಿಗೆ MA ಕನ್ನಡ ಆಗ್ತೀರಾ ಅಥವಾ ಎಕನಾಮಿಕ್ಸ್ ಆಗ್ತೀರಾ, ಸೋಷಿಯಾಲಜಿ, ಪೊಲಿಟಿಕಲ್ ಸೈನ್ಸ್, ಈ ಥರ ಬೇರೆ ಬೇರೆ 3-4 ಕೋರ್ಸ್ ನೀವು ಅಪ್ಲೈ ಮಾಡಿದ್ರೆ, ನೀವು USCMS ಇದ್ದರೆ 2 ಕೋರ್ಸ್ಗೆ ಅಪ್ಲೈ ಮಾಡೋಕ್ಕೆ ಅವಕಾಶ ಇರುತ್ತೆ. ನೀವು ಕನ್ನಡ ಅಥವಾ ಸೋಷಿಯಾಲಜಿ 2 ಓದಿದ್ರೆ ಅಂದರೆ 2ಕ್ಕೂ ಕೂಡ ಅಪ್ಲೈ ಮಾಡೋಕ್ಕೆ ಅವಕಾಶ ಇದೆ. ಹೆಚ್ಚುವರಿ ಶುಲ್ಕ ಅಂದರೆ ಇದಾಗುತ್ತೆ, ನೀವು 1,000 ಹೆಚ್ಚುವರಿ ಶುಲ್ಕ. ಅಥವಾ ನೀವು PG ಡಿಪ್ಲೊಮಾಗೆ ಅಪ್ಲೈ ಮಾಡ್ತೀರಿ ಅಂದರೆ ಅದಕ್ಕೆ ಕೂಡ ಹೆಚ್ಚುವರಿ ಶುಲ್ಕವನ್ನು ಪಾವತಿಸಬೇಕಾಗುತ್ತೆ. ಓಕೆ, ಇಲ್ಲಿ ನೀವು ಇಲ್ಲಿ ಕೊಡ್ತಾರೆ ಸ್ನಾತಕೋತ್ತರ ಕೇಂದ್ರ ಜ್ಞಾನವಿಕುತ್ರಿ JR ಹಳ್ಳಿಗೆ ನೀವು ಅಪ್ಲಿಕೇಶನ್, JR ಹಳ್ಳಿ ಚಿತ್ರದುರ್ಗಕ್ಕೆ ಅಪ್ಲಿಕೇಶನ್ ಆಗಿದ್ರೆ ಸಪ್ರೇಟ್ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ, ಅದು ಕೂಡ ನೆನಪಿರಲಿ ನಿಮಗೆ. ಓಕೆ, ಅರ್ಜಿ ಸಲ್ಲಿಸುವ ವಿಧಾನವನ್ನು ಕೊಡ್ತಾ ಇದ್ದಾರೆ. ನೀವು ದಾವಣಗೆರೆ ಯೂನಿವರ್ಸಿಟಿ ವೆಬ್ಸೈಟ್ಗೆ ಭೇಟಿ ನೀಡಿದರೆ ಅಲ್ಲಿ ಅರ್ಜಿನ ಡೌನ್ಲೋಡ್ ಮಾಡಿಕೊಂಡು ನೀವು ಅಗತ್ಯ ದಾಖಲೆಗಳೊಂದಿಗೆ 15/7/2025ರಿಂದ 25/8/2025 ಒಳಗಾಗಿ ನೀವು ಸಂಬಂಧಪಟ್ಟ ಸ್ನಾತಕೋತ್ತರ ಕೇಂದ್ರ ದಾವಣಗೆರೆ ವಿಶ್ವವಿದ್ಯಾಲಯ ಶಿವಮೊಗ್ಗ ದಾವಣಗೆರೆ ಇಲ್ಲಿಗೆ ಖುದ್ದಾಗಿ ಅಥವಾ ಅಂಚೆ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದು ಅಂತೇಳಿ ಕೊಟ್ಟಿದ್ದಾರೆ. ಅರ್ಜಿ ಸಲ್ಲಿಸಲಿಕ್ಕೆ ಪ್ರಾರಂಭವಾಗಿದೆ ಆಲ್ರೆಡಿ ಜುಲೈ 15, 2025ರಿಂದ. ಅದೇ ಥರ ಕೊನೆಯ ದಿನಾಂಕ ಆಗಸ್ಟ್ 25, ನೆನಪಿರಲಿ, ಆಗಸ್ಟ್ 25, 2025 ಕೊನೆಯ ದಿನಾಂಕ ಸಂಜೆ 5 ಗಂಟೆ ಒಳಗಾಗಿ, 5:30 ಒಳಗಾಗಿ ನೀವು ಇಲ್ಲಿಗೆ ಅಪ್ಲಿಕೇಶನ್ ಹಾಕ್ಬೋದಾಗಿದೆ. ಓಕೆ, ಇಲ್ಲಿ ಇಲ್ಲಿ ಸೂಚನೆಗಳು ಕೊಟ್ಟಿದ್ದಾರೆ. ಸ್ನಾತಕೋತ್ತರ ಪದವಿ, PG ಡಿಪ್ಲೊಮಾ ಸರ್ಟಿಫಿಕೇಟ್ ಕಾರ್ಯಕ್ರಮ ಪ್ರವೇಶಾರ್ಥಿ ಬಯಸುವ ಅಭ್ಯರ್ಥಿಗಳು ಪ್ರವೇಶಾತಿಗೆ ಸಂಬಂಧಪಟ್ಟಂಥ ಸಂಪೂರ್ಣ ವಿವರನ ವಿಶ್ವವಿದ್ಯಾಲಯ ವೆಬ್ಸೈಟ್ ವಿಳಾಸ ಕೊಟ್ಟಿದ್ದಾರೆ, ಅಲ್ಲಿ ವೆಬ್ಸೈಟಿಂದ ನೋಡ್ಕೋಬೋದಾಗುತ್ತೆ. ಪ್ರತ್ಯೇಕ ಮಾಹಿತಿನ ನಿಮಗೆ ಯಾವುದು ಕೂಡ ಕೊಡಲ್ಲ ಅಂತೇಳಿ. ವೆಬ್ಸೈಟ್ ವಿಳಾಸವನ್ನು ನೋಡ್ಕೊಳ್ಳಿ ಒಂದ್ಸರಿ, www.davangeriuniversity.ac.in. ಈ ವೆಬ್ಸೈಟ್ಗೆ ಭೇಟಿ ನೀಡಿದರೆ ನಿಮಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ. ಯಾವುದೇ ಮಾಹಿತಿ ಬೇಕಾದರೂ ಕೂಡ ಅಲ್ಲಿ ನೀವು ಪಡ್ಕೋಬೋದಾಗುತ್ತೆ. ಇಲ್ಲಿ ಮುಖ್ಯವಾದ ಮಾಹಿತಿನ ಕೊಡ್ತಾರೆ. ಅರ್ಜಿಯೊಂದಿಗೆ ಸಲ್ಲಿಸಬೇಕಾದ ದಾಖಲೆಗಳು ಅಂತೇಳಿ ನೀವೇನೇನು ಡಾಕ್ಯುಮೆಂಟ್ ಕೊಡಬೇಕಾಗಿದ್ರೆ SSLC 10ನೇ ತರಗತಿ ಅಂಕಪಟ್ಟಿ ಅಂತೇಳಿ, ಆಯಿತಾ. ನಿಮ್ಮದು SSLC ಮತ್ತು ಅಥವಾ 10ನೇ ತರಗತಿ ಅಂಕಪಟ್ಟಿನ ಕೊಡಬೇಕಾಗುತ್ತೆ. ಪದವಿ ಅಂಕಪಟ್ಟಿಗಳು ಎಲ್ಲ 3 ವರ್ಷಗಳು 6 ಸೆಮಿಸ್ಟರ್ಗಳ ಪ್ರತಿಗಳು ಅಂತೇಳಿ, ಅಂದರೆ ನೀವು 6 ಸೆಮಿಸ್ಟರ್ ಮಾರ್ಕ್ಸ್ಗಳನ್ನ ಡೌನ್ಲೋಡ್ ಮಾಡಿಕೊಂಡು ಅದಕ್ಕೆ ಪ್ರಿನ್ಸಿಪಲ್ ಅಟೆಸ್ಟೆಡ್ ಮಾಡಿಸ್ಕೊಂಡು ನೀವು ಇದ್ರ ಜೊತೆಗೆ ಸಲ್ಲಿಸಬೇಕಾಗುತ್ತೆ. ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಬಂದರೆ ಒರಿಜಿನಲ್ ಮಾರ್ಕ್ಸ್ ಕಾರ್ಡನ್ನ ಜೆರಾಕ್ಸ್ ನೋಡಿ, ಅಥವಾ ನೀವು ಆನ್ಲೈನ್ ಮೂಲಕ ಡೌನ್ಲೋಡ್ ಮಾಡ್ಕೊಂಡಿದ್ರೆ ಅದಕ್ಕೆ ನೀವು ಪ್ರಿನ್ಸಿಪಲ್ ಅಟೆಸ್ಟೆಡ್ ಮಾಡಿಸಿ ಕೊಡಬಹುದಾಗುತ್ತೆ. ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಗಳು, ಇನ್ಕಮ್ ಆ್ಯಂಡ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಕೊಡಬೇಕಾಗುತ್ತೆ. ಆಧಾರ್ ಕಾರ್ಡ್ ಪ್ರತಿಯನ್ನು ಕೊಡಬೇಕಾಗುತ್ತೆ. ಮೀಸಲಾತಿ ಯಾವುದೋ ಇದ್ದರೆ ದಿವ್ಯಾಂಗ ಅಥವಾ ಕ್ರೀಡಾ, ರಾಷ್ಟ್ರೀಯ ಸೇವಾ ಯೋಜನೆ, NCC, ರೇಂಜರ್ಸ್, ರೋವರ್ಸ್, ಮಾಜಿ ಸೈನಿಕ, ಕಲ್ಯಾಣ ಕರ್ನಾಟಕ ಕನ್ನಡ ಮಾಧ್ಯಮ, ಇದು ಯಾವುದಾದ್ರೂ ಕೂಡ ಅದಕ್ಕೆ ಸರಿಯಾದ ದಾಖಲಾತಿ ಬೇಕಾಗುತ್ತೆ. ದಾಖಲಾತಿ ಇದ್ದರೆ ನಿಮಗೆ ರಿಸರ್ವೇಷನ್ ಕೊಡ್ತಾರೆ. ಓಕೆ, ಪ್ರವೇಶ ಪರೀಕ್ಷಾ ವೇಳಾಪಟ್ಟಿ ಹಾಗೂ ಸಂದರ್ಶನ ಪ್ರಕ್ರಿಯೆಗಳು ಅಂತೇಳಿ ಇಲ್ಲಿ ಇಂಪಾರ್ಟೆಂಟ್ ಡೇಟಸ್ನ ಕೊಡ್ತಾರೆ. ಅರ್ಜಿ ವಿತರಣೆ, ಅರ್ಜಿ ಸಲ್ಲಿಸುವ ಪ್ರಾರಂಭ ದಿನಾಂಕ 15/7 ಅಂತೇಳಿ 15/7/2025. ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ 25/8/2025. ಪ್ರವೇಶ ಪರೀಕ್ಷೆಗಳ ವೇಳಾಪಟ್ಟಿ ಅಂದರೆ ಕೆಲವೊಂದು ಕೋರ್ಸ್ಗಳಿಗೆ ಇಲ್ಲಿ ಪ್ರವೇಶ ಪರೀಕ್ಷೆ ಮೂಲಕ ಅಡ್ಮಿಷನ್ ಇರುತ್ತೆ. ಆ ಕೋರ್ಸ್ಗಳಿಗೆ ಇಲ್ಲಿ ಕೊಡಿದ್ರೆ 28/8/2025ರಿಂದ 30/8/2025 ಅಂತೇಳಿ, ಅಂದರೆ ಅಲ್ಲಿ ಬೇರೆ ಬೇರೆ ಕೋರ್ಸ್ಗಳಿಗೆ ಎಂಟ್ರೆನ್ಸ್ ಎಕ್ಸಾಮ್ ಇರುವಂತಹ ಕೋರ್ಸ್ಗಳಿಗೆ ಬೇರೆ ಬೇರೆ ಡೇಟ್ ಇರುತ್ತೆ, ಆ ಡೇಟನ್ನು ಇಲ್ಲಿ ಕೊಡ್ತಾರೆ. ತಾತ್ಕಾಲಿಕ ಜ್ಯೇಷ್ಠತಾ ಪಟ್ಟಿಯ ಪ್ರಕಟಣೆ, ಫಸ್ಟ್ ಮೆರಿಟ್ ಲಿಸ್ಟ್ ಅಂತೇಳಿ, ಅಂದರೆ ಪ್ರಾವಿಷನಲ್ ಮೆರಿಟ್ ಲಿಸ್ಟ್ ಪ್ರಕಟಣೆ ಆಗೋದು 1/9/2025. ಸೆಪ್ಟೆಂಬರ್ 1ಕ್ಕೆ ನಿಮಗೆ ಪ್ರಾವಿಷನಲ್ ಮೆರಿಟ್ ಲಿಸ್ಟ್ ಅನೌನ್ಸ್ ಆಗುತ್ತೆ. ಅಂದರೆ ನಿಮಗೆ ಕೋರ್ಸ್ಗೆ ಅಡ್ಮಿಷನ್ ಸಿಗುತ್ತಾ, ನೀವು ಅಡ್ಮಿಷನ್ ಲಿಸ್ಟಲ್ಲಿ ಇಷ್ಟೇ ರ್ಯಾಂಕಲ್ಲಿದ್ದರೆ ಈ ಎಲ್ಲ ಮಾಹಿತಿ ಈ ಪ್ರಾವಿಷನಲ್ ಮೆರಿಟ್ ಲಿಸ್ಟಲ್ಲಿ ಇರುತ್ತೆ. ಕೇಂದ್ರೀಕೃತ ಸಂದರ್ಶನ, ಸ್ನಾತಕೋತ್ತರ ಪದವಿಗಳ ಪ್ರವೇಶಾತಿ ಮತ್ತು ತರಗತಿಗಳ ಪ್ರಾರಂಭ. ಇಲ್ಲಿ ನಿಮಗೆ ಕೌನ್ಸಿಲಿಂಗ್ ಇರುತ್ತೆ, ಕೇಂದ್ರೀಕೃತ ಸಂದರ್ಶನ ಇರುತ್ತೆ. ಆ ಕೇಂದ್ರೀಕೃತ ಸಂದರ್ಶನ ಕೌನ್ಸಿಲಿಂಗ್ ಇರುತ್ತೆ. ಆ ಕೌನ್ಸಿಲಿಂಗಲ್ಲಿ ನೀವು ಯಾವ ಕಾಲೇಜ್ ಬೇಕೋ ಆ ಕಾಲೇಜನ್ನು ಸೆಲೆಕ್ಟ್ ಮಾಡ್ಕೋಬೋದಿರುತ್ತೆ. ಅದಕ್ಕೆ ಡೇಟನ್ನು ಕೊಡ್ತಾ ಇದ್ದಾರೆ. ಫಸ್ಟ್ ರೌಂಡ್ ಇಲ್ಲಿ 2/9/2025 to 3/9/2025, ಅಂದರೆ ಸೆಪ್ಟೆಂಬರ್ 2 ಮತ್ತು ಸೆಪ್ಟೆಂಬರ್ 3ಕ್ಕೆ ಇಲ್ಲಿ ಸೆಂಟ್ರಲೈಸ್ ಕೌನ್ಸಿಲಿಂಗ್ ಇರುತ್ತೆ. ಇಲ್ಲಿ 2ನೇ ಸುತ್ತು, 1ನೇ ಸೆಟ್ಟಲ್ಲಿ ಫುಲ್ ಸೀಟ್ ಏನಾರ ಉಳಿತು ಅಂದರೆ 2ನೇ ಸುತ್ತಿನ ಕೌನ್ಸಿಲಿಂಗ್ ನಡೆಯುತ್ತೆ. ಇಲ್ಲಿ 4/9/2025ರಿಂದ 6/9/2025 ಅಂತೇಳಿ. ನಂತರ 3ನೇ ಸುತ್ತು ಕೂಡ 8/9/2025ಕ್ಕೆ ನಡೆಯುತ್ತೆ ಅಂತೇಳಿ. ಇಷ್ಟು ಕೂಡ ನಿಮ್ಮ ಕೌನ್ಸಿಲಿಂಗ್ ಡೇಟ್ ಆಗುತ್ತೆ. ತರಗತಿಗಳು ಪ್ರಾರಂಭ ಆಗೋದು 9/9/2025. ಸೆಪ್ಟೆಂಬರ್ 9ಕ್ಕೆ ನಿಮ್ಮ PG ತರಗತಿಗಳು ಪ್ರಾರಂಭ ಆಗ್ತಾ ಹೋಗ್ತವೆ. ಓಕೆ, ಇದಿಷ್ಟು ಕೂಡ ನಿಮಗೆ ದಾವಣಗೆರೆ ಯೂನಿವರ್ಸಿಟಿಯಲ್ಲಿ ಕಾಲಾಗಿರುವಂತಹ PG ಕೋರ್ಸಸ್, ಸ್ನಾತಕೋತ್ತರ ಪದವಿಗಳಿಗೆ ಕೋರ್ಸ್ಗಳಿಗೆ ಸಂಬಂಧಪಟ್ಟಂತೆ ಸಂಪೂರ್ಣ ಮಾಹಿತಿ ಇದೆ. ಇಲ್ಲಿ ಕೆಲವೊಂದು ಮಾಹಿತಿ ನೆನಪಿಲ್ಲ ನಿಮಗೆ. ಅಕಸ್ಮಾತ್ ನೀವು ರಿಸಲ್ಟ್ಗೆ ವೆಯ್ಟ್ ಮಾಡ್ತಾ ಇದ್ದರೆ ನೀವು ಏನಾಗುತ್ತೆ, ಅಪ್ಲಿಕೇಶನ್ ಹಾಕೋದಕ್ಕೆ ಯಾರು ಇರ್ತೀರಾ ವಿತ್ ರಿಸಲ್ಟ್ ವೆಯ್ಟಿಂಗ್ ಅಂತೇಳಿ ಕಾಲಮಲ್ಲಿ ನೀವು ಅಪ್ಲಿಕೇಶನ್ ಹಾಕೋದಕ್ಕೆ ಎಲಿಜಿಬಲ್ ಇರ್ತೀರ. ನೀವು ಫೈನಲ್ ಲಾಸ್ಟ್ ಡೇಟ್ ಒಳಗೆ ನಿಮ್ಮ ರಿಸಲ್ಟ್ ಬಂದರೆ ನಿಮ್ಮದು ಅಲ್ಲಿ ಮೆರಿಟ್ ಲಿಸ್ಟಲ್ಲಿ ಆ್ಯಡ್ ಆಗುತ್ತೆ, ಅದು ಕೂಡ ನೆನಪಿಲ್ಲ. ಓಕೆ, ಈ ಥರ ಸಂಪೂರ್ಣ ಮಾಹಿತಿ ಇದೆ. ನಿಮಗೆ ಇದಕ್ಕಿಂತ ಹೆಚ್ಚಿನ ಮಾಹಿತಿ ಬೇಕೆಂದರೆ ಯೂನಿವರ್ಸಿಟಿಯ ವೆಬ್ಸೈಟ್ಗೆ ಭೇಟಿ ನೀಡಿ. ಆ ವೆಬ್ಸೈಟ್ಗೆ ಭೇಟಿ ನೀಡಿ ಸಂಪೂರ್ಣ ಮಾಹಿತಿನ ಪಡ್ಕೋಬೋದಾಗುತ್ತೆ. ಆದಷ್ಟು ಬೇಗ ಅಪ್ಲಿಕೇಶನ್ ಹಾಕಿ. ಒಳ್ಳೆ ಕೋರ್ಸ್ಗಳಿದ್ದಾವೆ. ಈಗ ನೀವು PG ಮಾಡ್ಕೋಬೇಕಂತ ಕನಸಿದ್ರೆ
ಆ ಕನಸು ಬೇಗ ನನಸಾಗಲಿ ಅಂತ ಆಶಿಸ್ತಾ, ಇದ್ರ ಜೊತೆಲಿ ನೀವು PG ಡಿಪ್ಲೊಮಾ ಕೋರ್ಸ್ಗಳು ಮಾಡ್ಕೊಂಡ್ರೆ ನಿಮಗೆ ಅಡೆಡ್ ಅಡ್ವಾಂಟೇಜಸ್ ಇರುತ್ತೆ. ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ.